ಮಂಗಳೂರಿನಲ್ಲಿ ಮುಂದುವರೆದಿದೆ ಆಹಾರ ಇಲಾಖೆಯ ಅಧಿಕಾರಿಗಳ ದಾಳಿ. ಆರೋಗ್ಯ ಇಲಾಖೆಯ ಮೆಗಾ ಕಾರ್ಯಾಚರಣೆಗೆ ಜನಸಾಮಾನ್ಯರು ಕೂಡ ಸಾಥನ ಕೊಟ್ಟಿದ್ದಾರೆ. QR ಕೋಡ್ ಮೂಲಕ ಹೋಟೆಲ್ಗಳ ವಿರುದ್ಧ ದೂರನ್ನ ನೀಡಲಾಗಿದೆ. ಮಂಗಳೂರಿನಲ್ಲಿ ಆಹಾರ ಇಲಾಖೆಯ ಅಧಿಕಾರಿಗಳ ದಾಳಿ ಮುಂದುವರೆದಿದೆ. ಆರೋಗ್ಯ ಇಲಾಖೆಯ ಈ ಮೆಗಾ ಕಾರ್ಯಾಚರಣೆ ಏನಿದೆ ಇದಕ್ಕೆ ಜನಸಾಮಾನ್ಯರು ಕೂಡ QR ಕೋಡ್ ಮೂಲಕ ಹೋಟೆಲ್ಗಳ ವಿರುದ್ಧ ದೂರನ್ನ ಕೊಟ್ಟು ಸಾಥನ್ನ ಕೊಟ್ಟಿದ್ದಾರೆ. ಆಹಾರ ಸುರಕ್ಷತೆ ಮತ್ತು ಔಷಧಿ ಆಡಳಿತ ಹೊರಡಿಸಿದ QR ಕೋಡ್ ಇದು. ಸಾಲು ಸಾಲು ದೂರುಗಳ ಆಧಾರದಲ್ಲಿ ದಕ್ಷಿಣ ಕನ್ನಡ ಆಹಾರ ಇಲಾಖೆಯಿಂದ ರೇಡ್ ಅನ್ನು ಮಾಡಲಾಗಿದೆ. ಆರೋಗ್ಯ ಸುರಕ್ಷತಾ ಇಲಾಖೆ ಅಧಿಕಾರಿ ಡಾಕ್ಟರ್ ಪ್ರವೀಣ್ ನೇತೃತ್ವದಲ್ಲಿ ದಾಳಿಯನ್ನು ಮಾಡಲಾಗಿದೆ. ಒಂದೇ ಒಂದು ದೂರನ್ನು ಕೂಡ ಬಿಡದೆ ರೇಡ್ ಅನ್ನು ನಡೆಸಿದ್ದಾರೆ ಅಧಿಕಾರಿಗಳು. ನಿಜಕ್ಕೂ ಕೂಡ ಇದು ಶ್ಲಾಘನೀಯ. QR ಕೋಡ್ ಅನ್ನು ಕೊಟ್ಟಿರ್ತಾರೆ. ಆ QR ಕೋಡ್ ಮೂಲಕ ನೀವು ಕೂಡ ಒಂದು ಆಹಾರ ಯಾವ ರೀತಿ ಇದೆ ಆ ಹೋಟೆಲ್ದು ಅಂತ ಕಂಪ್ಲೇಂಟ್ ಅನ್ನ ಮಾಡಬಹುದಾಗಿದೆ. ಸೊ ಅದೇ ರೀತಿ ಬಹಳಷ್ಟು ಜನ ಕಂಪ್ಲೇಂಟ್ ಅನ್ನ ಮಾಡಿರ್ತಾರೆ. ಒಂದು ಕಂಪ್ಲೇಂಟ್ ಅನ್ನ ಇಟ್ಕೊಂಡು ಯಾವುದೇ ಒಂದು ಕಂಪ್ಲೇಂಟ್ ಅನ್ನ ಬಿಡದೆ ಕೂಡ ರೇಡ್ ಅನ್ನು ನಡೆಸಿದ್ದಾರೆ ಅಧಿಕಾರಿಗಳು. ಇದೇ ಆಧಾರದಲ್ಲಿ ಫಳ್ನೀರ್ MFC ರೆಸ್ಟೋರೆಂಟ್ ಮೇಲೆ ದಾಳಿಯನ್ನು ಮಾಡಿದ್ದಾರೆ. ದೃಶ್ಯದಲ್ಲಿ ನೀವು ಕೂಡ ಗಮನಿಸ್ತಾ ಇರಬಹುದು. ದೂರಿನ ಆಧಾರದಲ್ಲಿ 10ಕ್ಕೂ ಅಧಿಕ ರೆಸ್ಟೋರೆಂಟ್ಗಳನ್ನು ಪರಿಶೀಲನೆ ಮಾಡಿದಾಗ ಅಲ್ಲಿ ಕೂಡ ಯಾವುದೂ ಹೈಜಿನಿಕ್ ಆಗಿರಲಿಲ್ಲ. ಆಹಾರಗಳ ಕಳಪೆ ಮಟ್ಟದ ಆಹಾರ ಇತ್ತು. ಬಣ್ಣವನ್ನು ಹಾಕ್ತಾ ಇದ್ರು. ಎಲ್ಲವೂ ಕೂಡ ಇದೀಗ ಹೊರಗೆ ಬೀಳ್ತಾ ಇದೆ. ಏನು ಬೆಂಗಳೂರಿನಲ್ಲಿ ಪಂಚತಾರ ಹೋಟೆಲ್ಗಳು 3 ಸ್ಟಾರ್ 5 ಸ್ಟಾರ್ ಹೋಟೆಲ್ಗಳನ್ನು ದಾಳಿ ಮಾಡಿದರು. ಅದರ ಬೆನ್ನಲ್ಲೇ ಇದೀಗ ರಾಜ್ಯಾದ್ಯಂತವೂ ಕೂಡ ಈ ಒಂದು ಆಹಾರ ಇಲಾಖೆ ನಿಜಕ್ಕೂ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದೆ. ಇನ್ನು ಮಂಗಳೂರಿನಲ್ಲಿ QR ಕೋಡನ್ನು ರಚನೆ ಮಾಡಿ QR ಕೋಡ್ ಮೂಲಕ ದೂರನ್ನು ದಾಖಲಿಸಬಹುದಾಗಿದೆ. ಈ ರೀತಿ ಬಂದಂತಹ ದೂರೇನೋ ಮಾಡ್ತಾರೆ ಅಥವಾ ಯಾವುದೋ ಒಂದು ಯೋಜನೆಯನ್ನು ತರ್ತಾರೆ. ಬಟ್ QR ಕೋಡ್ ಮೂಲಕ ಕಂಪ್ಲೇಂಟನ್ನು ಕೊಟ್ಟಿದ್ದಾಗ ನಾವು ಕೂಡ ನೋಡಿದ್ದೇವೆ, ಎಷ್ಟೋ ಅದಕ್ಕೆ ರೆಸ್ಪಾನ್ಸ್ ಕೂಡ ಸಿಗಲ್ಲ. ಬಟ್ ಇದರಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಪ್ರತಿಯೊಂದು ಕಂಪ್ಲೇಂಟ್ಗಳನ್ನು ಕೂಡ ಪರಿಶೀಲನೆಯನ್ನು ಮಾಡಿ 10ಕ್ಕೂ ಅಧಿಕ ರೆಸ್ಟೋರೆಂಟ್ಗಳನ್ನು ಪರಿಶೀಲನೆಯನ್ನು ಮಾಡಿದ್ದಾರೆ ಅಧಿಕಾರಿಗಳು. ಮಂಗಳೂರಿನ ರೆಸ್ಟೋರೆಂಟ್ಗಳಲ್ಲಿ ಭಾರಿ ಬದಲಾವಣೆ ಆಗ್ತಿದೆ. ಬಹುತೇಕ ಹೋಟೆಲ್ಗಳಲ್ಲಿ ಗುಣಮಟ್ಟ ಸ್ವಚ್ಛತೆ ಕಾಪಾಡ್ತಿದ್ದಾರೆ. ಆರೋಗ್ಯ ಸುರಕ್ಷತಾ ಇಲಾಖಾ ಅಧಿಕಾರಿ ಡಾಕ್ಟರ್ ಪ್ರವೀಣ್ ಹೇಳಿಕೆ ಕೊಟ್ಟಿದ್ದಾರೆ. ಏನು ನಾವು ಈ ಥರ ರೇಡನ್ನು ಮಾಡ್ತಾ ಇದ್ದೀವಿ, ಈ ಥರ QR ಕೋಡ್ ಏನು ರಚನೆ ಆಗ್ತಾ ಇದೆ, ರಾಜ್ಯಾದ್ಯಂತ ರೇಡ್ಗಳನ್ನು ಆಹಾರ ಇಲಾಖೆ ಮಾಡ್ತಾ ಇದೆ. ಸೊ ಮಂಗಳೂರಿನಲ್ಲೂ ಕೂಡ ರೆಸ್ಟೋರೆಂಟ್ಗಳಲ್ಲಿ ಭಾರಿ ಬದಲಾವಣೆ ಆಗ್ತಿದೆ. ಇದರಿಂದ ಬಹುತೇಕ ಹೋಟೆಲ್ಗಳು ಕೂಡ ಇದೀಗ ಗುಣಮಟ್ಟ ಮತ್ತು ಸ್ವಚ್ಛತೆಯನ್ನು ಕಾಪಾಡ್ತಿದ್ದಾರೆ. ಆರೋಗ್ಯ ಸುರಕ್ಷತಾ ಅಧಿಕಾರಿ ಡಾಕ್ಟರ್ ಪ್ರವೀಣ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. QR ಕೋಡ್ ಬಿಡುಗಡೆಯಾದ ಅನೇಕ ದೂರುಗಳು ಬಂದಿವೆ. ಆರೋಪದ ಕೇಳಿ ಬಂದ ಪ್ರತಿ ರೆಸ್ಟೋರೆಂಟ್ ಮೇಲೆ ಕೂಡ ನಾವು ದಾಳಿಯನ್ನು ನಡೆಸ್ತಿದ್ದೇವೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮತ್ತು ಔಷಧಾಡಳಿತ ವಿಭಾಗದಿಂದ ಮಂಗಳೂರು ಸೆಂಟ್ರಲ್ ರೈಲ್ವೆ ಪ್ಲ್ಯಾಟ್ಫಾರ್ಮಲ್ಲಿ ಇರುವಂಥ ಅಂಗಡಿಗಳನ್ನು ಸೆಂಟ್ರಲ್ ಫುಡ್ ಸೇಫ್ಟಿ ಆಫೀಸರ್ ಸಹಕಾರದೊಂದಿಗೆ ನಾವು ಅದನ್ನು ವಿಸಿಟ್ ಮಾಡಲಿಕ್ಕೆ ಹೋಗಿದ್ವಿ. ಹಾಗೆ ಅಲ್ಲಿಗೆ ಬರುವಂಥ ಟ್ರೈನಿಗೆ ಸಪ್ಲೈ ಮಾಡುವಂಥ ಫುಡ್ಡನ್ನು ವಂದೇ ಭಾರತ್ ಟ್ರೈನಲ್ಲಿ ಬರುವಂಥ ಪ್ರಯಾಣಿಕರಿಗೆ ಹೊರಗಡೆಯಿಂದ ಸರಬರಾಜಾಗುವಂಥ ರೆಡಿಮೇಡ್ ಫುಡ್ಡು ಅವುಗಳನ್ನು ಪರಿಶೀಲನೆ ಮಾಡೋದಕ್ಕೋಸ್ಕರ ನಾವು ಭೇಟಿ ನೀಡಿದ್ವಿ. ಸೊ ನಾವು ಯಾಕೆ ಭೇಟಿ ಮಾಡಿದ್ವಿ ಅಂದರೆ ರೈಲ್ವೆ ಸ್ಟೇಷನ್ಗೆ ಸರಬರಾಜು ಆಗುವಂಥ ಆಹಾರ ಸ್ಟೇಷನಿಂದ ಹೊರಗಡೆ ನಮ್ಮ ಕಾರ್ಯ ಮತ್ತು ಆರೋಗ್ಯಕರ ಆಹಾರ ಜನರನ್ನು ತಲುಪಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಕರ್ನಾಟಕ ರಾಜ್ಯ ಆರೋಗ್ಯ ಇಲಾಖೆ ಪ್ರಮುಖವಾಗಿ UT ಖಾದರ್ ಅವರು ಆರಂಭ ಮಾಡಿರುವಂಥ ಒಂದು ಕ್ರಾಂತಿಗೆ ಸಂಬಂಧಪಟ್ಟ ಹಾಗೆ ದಕ್ಷಿಣ ಕನ್ನಡ ಪ್ರಮುಖವಾಗಿ ಮಂಗಳೂರಿನ ಅನೇಕ ಹೋಟೆಲ್ಗಳಿಗೆ ಈಗಾಗಲೇ ರೈಡ್ ಆಗಿದೆ. KFCಯಿಂದ ಹಿಡಿದು ಬಹುರಾಷ್ಟ್ರೀಯ ಕಂಪನಿಗಳ ಒಂದು ಎಡವಟ್ಟುಗಳು ಏನಿದೆ ಅವರ ಒಂದು ಅವ್ಯವಸ್ಥೆ ಬಟಾಬಯಲಾಗಿದೆ. ಈ ನಡುವೆ ಸರ್ಕಾರ ಒಂದು QR ಕೋಡನ್ನು ಗ್ರಾಹಕರಿಗೆ ನೀಡಿತ್ತು. ನೀವು ಆಹಾರ ಸೇವಿಸುವಂಥ ಹೋಟೆಲ್ಗಳಲ್ಲಿ ಏನಾದರೂ ಅಶುಚಿತ್ವ ಕಂಡು ಬಂದರೆ, ಅಲ್ಲಿ ನೈರ್ಮಲ್ಯ ಇಲ್ಲ ಅಂತ ಆದರೆ, ಫುಡ್ ಸರಿ ಇಲ್ಲ ಅಂತ ಆದರೆ ಇದಕ್ಕೆ ಕಂಪ್ಲೇಂಟನ್ನು ಕೊಡಿ ಅನ್ನುವಂಥ ರೀತಿಯಲ್ಲಿ. ಸೊ ದಕ್ಷಿಣ ಕನ್ನಡ ಆಹಾರ ಇಲಾಖೆ ಕೂಡ ಅದನ್ನು ಪಬ್ಲಿಷ್ ಮಾಡಿತ್ತು. ಪಬ್ಲಿಷ್ ಆದ ಬೆನ್ನಲ್ಲೇ ಈಗ ಭರಪೂರವಾಗಿ ಸಾರ್ವಜನಿಕರಿಂದ ರೆಸ್ಪಾನ್ಸ್ ಬರ್ತಾ ಇದೆ. ರಾಶಿ ದೂರುಗಳು ಬರ್ತಾ ಇದೆ. ಸೊ ಈ QR ಕೋಡ್ನಲ್ಲಿ ಬಂದಂತಹ ದೂರಿನ ಆಧಾರದಲ್ಲೇ ಸದ್ಯ ದಕ್ಷಿಣ ಕನ್ನಡ ಜಿಲ್ಲೆಯ ಆಹಾರ ಇಲಾಖೆ ಅಧಿಕಾರಿಗಳು ರೈಡ್ ಅನ್ನು ಮಾಡ್ತಾ ಇದ್ದಾರೆ. ಸೊ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮೊಂದಿಗೆ ಆಹಾರ ಇಲಾಖೆ ಅಧಿಕಾರಿಗಳಾಗಿರುವಂಥ ಪ್ರವೀಣ್ ಅವರಿದ್ದಾರೆ. ಅವರ ಮಾತನಾಡಿಸ್ತಾ ಹೋಗ್ತೀನಿ. ಸೊ ಸರ್ಕಾರದ ಒಂದು QR ಕೋಡ್ಗೆ ಸದ್ಯ ಯಾವ ಥರ ಸ್ಪಂದನೆ ಬರ್ತಾ ಇದೆ ಸರ್? ಗ್ರಾಹಕರ ದೂರು
ದೂರು ಅಹವಾಲುಗಳು ಯಾವ ಥರ ಇದೆ ಅಂತ? ಇದುವರೆಗೆ ಸಾರ್ವಜನಿಕರಿಗೆ, ಗ್ರಾಹಕರಿಗೆ ಆಹಾರ ಪದಾರ್ಥಗಳನ್ನು ಯಾರು ಸೇವಿಸ್ತಾಯಿದ್ರು ಅವರಿಗೆ ಹೇಗೆ ಆಹಾರ ಸುರಕ್ಷತಾ ಇಲಾಖೆಗೆ ದೂರು ಕೊಡಬೇಕು ಅಂತ ಹೇಳುವ ಐಡಿಯಾನೇ ಇರಲಿಲ್ಲ. ಎಲ್ಲಿ ಕಂಪ್ಲೇಂಟ್ ಕೊಡಬೇಕು, ಯಾರ ಹತ್ರ ಹೋಗಿ ಕೊಡಬೇಕು. ಸೊ ಹೆಚ್ಚಿನ ಗ್ರಾಹಕರಿಗೆ ಈ ಮಾಹಿತಿ ಇಲ್ಲದೆ ಭಾಳ ಕಡಿಮೆ ದೂರುಗಳು ಬರ್ತಿದ್ವು. ಈಗ ಯಾವಾಗ QR ಕೋಡ್ ಲಾಂಚ್ ಆಯಿತು, ಆನ್ಲೈನಲ್ಲಿ ಅವರಿಗೆ QR ಕೋಡ್ ಕೂಡ ಯಾವಾಗ ಲಭ್ಯ ಆಗಲಿಕ್ಕೆ ಶುರು ಆಯಿತು, ಎಲ್ಲ ನಾಗರಿಕರಿಗೂ ಇದ್ರ ಬಗ್ಗೆ ಅಲರ್ಟ್ನೆಸ್ ಬಂದ ಮೇಲೆ ಈಗ ಒಂದೇ ದಿನದಲ್ಲಿ ನಮಗೆ 10 ದೂರುಗಳು ಆನ್ಲೈನಲ್ಲಿ QR ಕೋಡ್ ಮುಖಾಂತರ ಬಂದಿದೆ. ಆ 10 ಒಂದು ದಿನದಲ್ಲೇ ನಾವು ಕವರ್ ಮಾಡೋದಕ್ಕೆ ಬೆಳಿಗ್ಗೆಯಿಂದಲೇ ಕಾರ್ಯಾಚರಣೆ ಸಹ ಮಾಡ್ತಾಯಿದ್ವಿ. ಸೊ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ದೂರುಗಳನ್ನು ಒಂದೇ ದಿನದಲ್ಲಿ ಮುಗಿಸಬೇಕು ಅಂತ ಹೇಳುವ ಉದ್ದೇಶ ಇಟ್ಕೊಂಡು ನಾವು ಇದನ್ನು ಮಾಡ್ತಾಯಿದ್ವಿ. ಈಗ ಇದು ಆನ್ಲೈನಲ್ಲಿ ರಿಲೀಸ್ ಆಗಿದೆ, ಬಹುಶಃ ಎಲ್ಲ ಹೋಟೆಲ್ಗಳಿಗೆ ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ಅಂಟಿಸಿಲ್ಲ, ಸ್ಟಿಲ್ ಇಷ್ಟು ದೂರುಗಳು ಬರ್ತಾ ಇದೆ. ಇನ್ ಕೇಸ್ ಅದನ್ನು ಪಬ್ಲಿಕ್ ಪ್ಲೇಸಲ್ಲಿ ಹಾಕಿದರೆ ಏನಾಗ್ಬೋದು ಪರಿಸ್ಥಿತಿ? ಪ್ರತಿಯೊಂದು ಅಂಗಡಿಗಳ ಮುಂದೆ ಅದನ್ನು ಹಾಕಿದ ತಕ್ಷಣ ಕನಿಷ್ಠ ದಿನಕ್ಕೆ ಒಂದು 50ರಿಂದ 60 ಒಂದು ಜಿಲ್ಲೆಗೆ ಬರ್ಬೋದು ದೂರುಗಳು. ಅವರಿಗೆ ಸಾಮಾನ್ಯ ಜನರಿಗೆ ಇರೋದಂದರೆ ಅವರಿಗೆ ಒಂದು ಉತ್ತಮ ಗುಣಮಟ್ಟದ್ದು, ಒಳ್ಳೆ ಸುರಕ್ಷಿತ ಆಗಿರುವಂಥ, ಶುಚಿ ಇರುವಂಥ ಆಹಾರಗಳು, ಒಂದು ಒಳ್ಳೆಯ ಗುಣಮಟ್ಟದ, ಒಳ್ಳೆ ರುಚಿ ಇರುವಂಥ ಆಹಾರಗಳು ಸಿಗೋದಿಲ್ಲ ಅಂತೇಳುವ ವಿಚಾರದಲ್ಲಿ ಅವರು ಬಹಳಷ್ಟು ಸಿಟ್ಟಲ್ಲೇ ಅವರು ದೂರುಗಳನ್ನು ದಾಖಲು ಮಾಡ್ತಾರೆ. ಕ್ರಮ ಕೈಗೊಳ್ಳಲೇಬೇಕು ಅಂತ ಹೇಳುವ ಇದೇ ಇರೋದರಿಂದ ನಾವು ಅವರ ಭಾವನೆಗಳನ್ನ ಪರಿಗಣಿಸಿ ಅವರ ದೂರುಗಳು ತಕ್ಷಣವೇ ನಾವು ಪರಿಹಾರ ಮಾಡ್ತಾಯಿದ್ವಿ. ಯಾರು ಸಾರ್ವಜನಿಕ ದೂರು ಕೊಟ್ಟರು ಕೂಡ ಅದನ್ನು ತಕ್ಷಣವೇ ಯಾವುದನ್ನು ನೆಗ್ಲೆಕ್ಟ್ ಮಾಡದೆ ಹೋಗಿ ಅಟೆಂಡ್. ದೂರು ಆರೋಪ ಮಾಡಿದ್ದಕ್ಕೂ ನೀವು ರೈಡ್ ಮಾಡುವಾಗ ಸಿಕ್ಕಿದ್ದಕ್ಕೂ ಏನಾದರೂ ತಾಳೆ ಆಗ್ತಾ ಇದೆಯಾ? ಈಗ ನೈರ್ಮಲ್ಯ ವಿಚಾರದಲ್ಲಿ ಹೆಚ್ಚಿನ ರೆಸ್ಟೋರೆಂಟ್ಗಳಲ್ಲಿ ಸಮಸ್ಯೆ ಇದೆ. ಗುಣಮಟ್ಟದಲ್ಲಿ ಸಹ ಕೂಡ ಸ್ವಲ್ಪ ಕಳಪೆ ಗುಣಮಟ್ಟ ಇರ್ಬೋದು, ಬಣ್ಣ ಹಾಕೋದಿರ್ಬೋದು, ಇವುಗಳು ಕಂಡುಬರ್ತಾ ಇದೆ. ಈಗ ನಾವು ಈ ಕಾರ್ಯಾಚರಣೆ ಶುರು ಮಾಡಿದಾಗಿಂದ ಇವುಗಳ ಪ್ರಮಾಣ ಕಡಿಮೆ ಆಗ್ತಾಯಿದೆ. ಈಗ ನಮಗೆ ಒಂದೇ ಸರಿ ಆಗದಿದ್ದರೂ ಕೂಡ ಹಂತ ಹಂತವಾಗಿ ರೆಡ್ಯೂಸ್ ಆಗ್ತಾ ಹೋಗ್ತಾ ಇದೆ. ಈಗ ನಾವು ಪೂರ್ತಿಯಾಗಿ ಈ ಥರ ಕಾರ್ಯಾಚರಣೆ ಕಂಟಿನ್ಯೂ ಮಾಡ್ತಾಯಿದ್ರೆ 1 ತಿಂಗಳೊಳಗೇ ನಿಮಗೆ ಎಲ್ಲ ಆಹಾರ ಸುರಕ್ಷಿತ ಕಾಯ್ದೆಯ ನಿಯಮಗಳನ್ನು ಗರಿಷ್ಠ ಪ್ರಮಾಣದಲ್ಲಿ ನಾವು ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಥ್ಯಾಂಕ್ ಯು ಸರ್. ಎಸ್, ಇದಿಷ್ಟು ಆಹಾರ ಇಲಾಖೆಯ ಅಧಿಕಾರಿಗಳ ಮಾತು. ಅಂದರೆ ಈಗಾಗಲೇ ದೂರು ಬರೋದಕ್ಕೆ ಆರಂಭವಾಗಿದೆ. ನಾವು ರೈಡ್ ಮಾಡುವ ಹೊತ್ತಿನಲ್ಲಿ ಒಂದಿಷ್ಟು ಸುಧಾರಣೆಗಳು ಕಂಡು ಬರ್ತಾ ಇದೆ. ಸೊ ಸಾರ್ವಜನಿಕರು ದೂರುಗಳು ಇದ್ದರೆ ಈ ಸ್ಕ್ಯಾನರ್ ಮೂಲಕ ನಮಗೆ ಆ ದೂರನ್ನು ನೀಡಿದರೆ ಖಂಡಿತವಾಗಿಯೂ ನಾವು ಅಲ್ಲಿ ಹೋಗಿ ರೈಡ್ ಮಾಡ್ತೀವಿ, 1 ತಿಂಗಳ ಒಳಗೆ ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತರ್ತೀವಿ ಅನ್ನುವಂಥ ರೀತಿಯ ವಿಶ್ವಾಸವನ್ನು ಅಧಿಕಾರಿಗಳು ಸದ್ಯ ವ್ಯಕ್ತಪಡಿಸ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ರಮಣನ್ ಬೆಳಾಳ್ ಜೊತೆ ಆದಿತ್ಯ TV5 ಮಂಗಳೂರು. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ದೂರವಾಣಿ ಸಂಪರ್ಕಕ್ಕೆ ಜಾಯ್ನ್ ಆಗ್ತಿದ್ದಾರೆ. ಆದಿತ್ಯ, ಆರೋಗ್ಯ ಇಲಾಖೆಯ QR ಕೋಡ್ಗೆ ಮಂಗಳೂರಲ್ಲಿ ಯಾವ ರೀತಿ ಸ್ಪಂದನೆ ಸಿಗ್ತಾ ಇದೆ, ಮತ್ತೆ ಹೋಟೆಲ್ಗಳು ಕೂಡ ಯಾವ ರೀತಿ ಈ ಕ್ರಮದಿಂದ ಎಚ್ಚೆತ್ತುಕೊಳ್ತಾ ಇವೆ, ಏನಿದೆ ಸದ್ಯದ ಮಾಹಿತಿ ಆದಿತ್ಯ? ಮಲ್ಲಿಕಾರ್ಜುನ್, ಹೌದು, ಯಾವಾಗ ಆರೋಗ್ಯ ಇಲಾಖೆ ಒಂದು QR ಕೋಡ್ ಅನ್ನ ಜಾರಿ ಮಾಡ್ತೋ, ಆ QR ಕೋಡ್ ಜಾರಿಯಾದ ಬೆನ್ನಲ್ಲೇ ಈಗ ದೂರುಗಳು ಬರ್ತಾ ಇದೆ. ಅಂದ್ರೆ ಅದನ್ನ ಪಬ್ಲಿಕ್ ಪ್ಲಾಟ್ಫಾರ್ಮ್ ಅಲ್ಲಿ, ಅಂದ್ರೆ ಈ ಹೋಟೆಲ್ಗಳಲ್ಲಿ ಅಥವಾ ಸಾರ್ವಜನಿಕ ಸ್ಥಳದಲ್ಲಿ ಅವರು ಅದನ್ನ ಪ್ರದರ್ಶನ ಮಾಡದಿದ್ರು ಕೂಡ ಆನ್ಲೈನ್ ನಲ್ಲೇ ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಈಗಾಗಲೇ ನಿನ್ನೆಗೆ ನಮಗೆ ಬಂದಂತ ಮಾಹಿತಿ ಪ್ರಕಾರ ಸುಮಾರು 10 ದೂರುಗಳು ಏನೋ ಬಂದಿತ್ತು. ಅದು ಕೂಡ ಬಹಳ ಗಂಭೀರವಾದಂತಹ ಆರೋಪಗಳು ಮತ್ತು ಪ್ರಸಿದ್ಧ ರೆಸ್ಟೋರೆಂಟ್ ಗಳ ಮೇಲೆ ಬಂದಿದ್ದಂತಹ ದೂರುಗಳು. KFC ಆದ ಬಳಿಕ ನಿನ್ನೆ MFC ಅನ್ನುವಂತ ಒಂದು ರೆಸ್ಟೋರೆಂಟ್ ಮೇಲೂ ಕೂಡ ಆರೋಗ್ಯ ಇಲಾಖೆ ಅಧಿಕಾರಿಗಳು ಇದೇ ದೂರಿನ, ಈ QR ಕೋಡ್ ದೂರಿನ ಆಧಾರದಲ್ಲೇ ರೈಡ್ ಅನ್ನ ಮಾಡಿರೋದು. ಸೊ ಈಗಾಗಲೇ ಅಲ್ಲಿನ ದಾಖಲೆಗಳನ್ನೆಲ್ಲ ಅವರು ಸಂಗ್ರಹ ಮಾಡ್ತಾ ಇದ್ದಾರೆ. ಸೊ ಅಧಿಕಾರಿಗಳು ಕೂಡ ನಿನ್ನೆ ಹೇಳ್ತಾ ಇದ್ರು, ನಾವು ಯಾವುದೇ ದೂರನ್ನು ಬಿಡೋದಿಲ್ಲ, ಸಾರ್ವಜನಿಕರು ಯಾವುದೇ ರೀತಿಯ ಮಾಹಿತಿ ಇದ್ರೂ ಕೂಡ ನಮ್ಗೆ ಕೊಡಬಹುದು, ಅಹವಾಲುಗಳನ್ನ ಕೊಡಬಹುದು, ನಾವು ಕಾರ್ಯಾಚರಣೆಯನ್ನ ಮಾಡ್ತಾ ಇದೀವಿ. ಮತ್ತು ಒಂದು ಬದಲಾವಣೆ ಕೂಡ ನಾವು ಕಂಡು ಬರ್ತಾ ಇದೆ. Day 1 ನಲ್ಲಿ ನಾವು ಕಾರ್ಯಾಚರಣೆ ಮಾಡ್ತಾ ಇರೋದಕ್ಕೂ ಕೂಡ ಈಗ ಕಾರ್ಯಾಚರಣೆ ಮಾಡ್ತಾ ಇರೋ ಸಂದರ್ಭದಲ್ಲೂ ಏನು ಆ ಒಂದು ರೆಸ್ಟೋರೆಂಟ್ ಗಳ ಮಾಲೀಕರು ಒಂದಿಷ್ಟು ಜಾಗೃತರಾಗಿದ್ದಾರೆ, ಸ್ವಚ್ಛತೆಯನ್ನೆಲ್ಲ ಕಾಪಾಡ್ಕೊಳ್ತಾ ಇದ್ದಾರೆ. ಈ ತರದೆಲ್ಲ ಒಂದು ಡೆವಲಪ್ಮೆಂಟ್ ಗಳು ಆಗ್ತಾ ಇದೆ. ಹಾಗಾಗಿ 1 ತಿಂಗಳೊಳಗೆ ಇದೇ ಕಾರ್ಯಾಚರಣೆ ಆದ್ರೆ ಇದೆಲ್ಲವೂ ನಿಯಂತ್ರಣಕ್ಕೆ ಬರುತ್ತೆ ಅನ್ನುವಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಮಲ್ಲಿಕಾರ್ಜುನ್. ಥ್ಯಾಂಕ್ ಯು ಆದಿತ್ಯ ತಮ್ಮೆಲ್ಲ ಮಾಹಿತಿಗಾಗಿ.